ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರಾಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಲಾಖೆಯಿಂದ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ಸ್ ಮತ್ತು ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ಸ್ ಅಡಿಯಲ್ಲಿ 1 ವರ್ಷದ ಅವಧಿಗೆ ಅಪ್ರೆಂಟಿಸ್ ತರಬೇತಿಗಾಗಿ ಇಲ್ಲಿ ವಾಕಿಂಗ್ ಇಂಟರ್ವ್ಯೂಗಾಗಿ ಇಲ್ಲಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ನೋಡಿ, ಮೊದಲನೇದಾಗಿ ಯಾವ ಕ್ಯಾಟಗರಿಯಲ್ಲಿ ಯಾವ ಟ್ರೇಡಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದರೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ 23 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇದರ ಒಂದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ BE ಮಾಡಿರೋರು, ಡಿಗ್ರಿ ಇನ್ ಇಂಜಿನಿಯರಿಂಗ್ ಮಾಡಿರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ನಂತರ ಗ್ರ್ಯಾಜುಯೇಟ್ ಜನರಲಲ್ಲಿ ನೋಡೋದಾದರೆ BCom ಅಥವಾ BBA, ನಂತರ ಕೆಮಿಸ್ಟ್ರಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ ಅಥವಾ PCMಲ್ಲಿ BSc, ನಂತರ BCA, ನಂತರ ಬ್ಯಾಚುಲರ್ಸ್ ಲೈಬ್ರರಿ ಸೈನ್ಸ್ ಅಥವಾ ಬ್ಯಾಚುಲರ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಸಂಬಂಧಪಟ್ಟಂತೆ 25 ವೇಕೆನ್ಸಿನವ್ರು ಕನ್ಫರ್ಮ್ ಮಾಡಿದ್ದು. ಇದಕ್ಕೆ ಪದವಿ ಮಾಡಿರೋರು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ. ನಂತರ ಮೂರನೇದಾಗಿ ಡಿಪ್ಲೊಮೊ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ 27 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ಇದಕ್ಕೆ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಮಾಡಿರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ. ನಂತರ ITIಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕಂಪ್ಯೂಟರ್ ಆಪರೇಟರ್ ಅಥವಾ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ಅಥವಾ ನೆಟ್ವರ್ಕ್ ಮೇಂಟೆನೆನ್ಸ್ ಅಥವಾ ಸಾಫ್ಟ್ವೇರ್ ಟೆಸ್ಟಿಂಗ್ ಅಸಿಸ್ಟೆಂಟ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಥವಾ ಡ್ರಗ್ಸ್ಮ್ಯಾನ್ ಅಥವಾ ಮೆಕ್ಯಾನಿಕಲ್ ಫಿಟ್ಟರ್, ಮಿಷಿನಿಸ್ಟ್, ಟರ್ನರ್, ವೆಲ್ಡರ್ ಅಥವಾ ಫೋಟೋಗ್ರಾಫರ್ ಅಥವಾ ಪೇಂಟರ್ಗೆ ಸಂಬಂಧಪಟ್ಟಂತೆ 30 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇಲ್ಲಿ NCVT ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗಲ್ಲಿ ITI ಸರ್ಟಿಫಿಕೇಟನ್ನು ಹೊಂದಿರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ. ನಂತರ ಇಲ್ಲಿ ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲಿ ಇರೋದಿಲ್ಲ. ನಂತರ ಡೇಟ್ ನೋಡೋದಾದರೆ ನವೆಂಬರ್ 4, 2025 ಆ ಒಂದು ದಿನ ನಿಮಗೆ ಇಂಟರ್ವ್ಯೂ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಬಂದು 9 ಗಂಟೆಗೆ ಇರುತ್ತೆ. ನಂತರ ಸ್ಥಳವನ್ನು ನಾವು ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರೇಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್, CV ರಾಮನ್ ನಗರ, ಬೆಂಗಳೂರು 560090 ಈ ಒಂದು ಅಡ್ರೆಸ್ಗೆ ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ. ನಂತರ ನಿಮ್ಮೊಂದು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ನಿಮ್ಮನ್ನು ಮೆರಿಟ್ ಮೂಲಕ ಆಯ್ಕೆನ ಮಾಡ್ಕೋತಾರೆ. ನಂತರ ನಿಮಗೆ ಒಂದು ಟೆಸ್ಟ್ ಕೂಡ ಇರುತ್ತೆ. ಓಕೆ. ನಂತರ ನಿಮ್ಮೊಂದು ಪರ್ಸ್ನಲ್ ಇಂಟರ್ವ್ಯೂನ ಮಾಡಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ಓಕೆ. ನಂತರ ಇಲ್ಲಿ ಸ್ಟೇಫ್ ಫಂಡ್ನ ಇವರು ನಿಗದಿಪಡಿಸಿಲ್ಲ. ಇಲ್ಲಿ ಅಭ್ಯರ್ಥಿಗಳು ITI ಕ್ಯಾಂಡಿಡೇಟ್ ಅಭ್ಯರ್ಥಿಗಳು www.apprenticeship.india.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ದಾಖಲಾಗಬೇಕು. ಇನ್ನು ಉಳಿದ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು nats.education.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ದಾಖಲಾಗಬೇಕಾಗುತ್ತೆ. ಓಕೆ. ಇಲ್ಲಿ ಮಿನಿಮಮ್ ಏಜ್ ನೋಡೋದಾದರೆ ನವೆಂಬರ್ 4, 2025 ಕನಿಷ್ಠ ಅಂದರೆ 18 ವರ್ಷ ಆಗಿರಬೇಕು. ಓಕೆ. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ DRDO.gov.in ಒಂದು ವೆಬ್ಸೈಟ್ಗೆ ಹೋಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಗೋಬೋದು. ಇಲ್ಲಾಂದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಲಿಂಕ್ ಕ್ಲಿಕ್ ಮಾಡ್ಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೀವು ತಗೋಬೋದು. ಓಕೆ. ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ತೊಗೊಂಡು ಹೋಗಬೇಕು ಅಂತ ನೋಡೋದಾದರೆ NATS ಅಥವಾ NAPS ಪ್ರೊಫೈಲ್ ಪ್ರಿಂಟ್ಔಟ್, 10th ಮಾರ್ಕ್ಶೀಟ್ ಆ್ಯಂಡ್ ಸರ್ಟಿಫಿಕೇಟ್, ಮಾರ್ಕ್ಶೀಟ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫಾರ್ ಆಲ್ ಸೆಮಿಸ್ಟರ್ಸ್ ಆ್ಯಂಡ್ ಇಯರ್ ವೈಸ್ ಆಫ್ ಅಪ್ಲಿಕೇಬಲ್, ಡಿಗ್ರಿ ಮತ್ತು ಡಿಪ್ಲೊಮೊ ITI ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡು ಇರಬೇಕಾಗುತ್ತೆ. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, 2 ರೀಸೆಂಟ್ ಫೋಟೋ ಇರಬೇಕಾಗುತ್ತೆ. ಓಕೆ. ಮತ್ತು ನೋಡಿ, ಇದು ಅರ್ಜಿ ಫಾರ್ಮೆಟ್, ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನೆಲ್ಲ ಭರ್ತಿ ಮಾಡಿ ಇದ್ರ ಜೊತೆಗೆ ನಾನು ಹೇಳಿದಂತಹ ಎಲ್ಲ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ನಾನು ಹೇಳಿದಂತಹ ಅಡ್ರೆಸ್ಗೆ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ. ಜನರಲಲ್ಲಿ ಡಿಗ್ರಿ ಮಾಡಿರೋರು ಹಾಗೂ ITI ಮಾಡಿರೋರು ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಿಮಗೂ ಕೂಡ ಯೂಸ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೀಗೆ ಹೆಚ್ಚಿನ ಒಂದು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.